ಚಾಮುಂಡಿ ಬೆಟ್ಟದ ಮೇಲೆ ಯಾವಾಗ ಇವರು ವಾಹನ ನಿಲುಗಡೆಗೆ ಅಂತ ಒಂದು ಭೂಮಿಯನ್ನು ನೆಲಸಮ ಮಾಡಿದ್ರು, ಆ ಸಂದರ್ಭದಲ್ಲಿ ತಾಯಿ ನಾಡದೇವತೆ ಎಚ್ಚರಿಕೆ ಕೊಟ್ಟಿತ್ತು. ಆ ಎಚ್ಚರಿಕೆ ಹೆಂಗೆ ಅಂದರೆ ನಂದಿ ಬೆಟ್ಟಕ್ಕೆ ಹೋಗೋವಂಥ ರಸ್ತೆ ಕುಸ್ತಿತ್ತು. ಇವತ್ತು ನಂದಿ ಬೆಟ್ಟಕ್ಕೆ ಹೋಗೋ ರಸ್ತೆ ಕುಸ್ತು ಕನಿಷ್ಠ ಪಕ್ಷ 7 ವರ್ಷ ತುಂಬಿ 8 ವರ್ಷ ಕಾಲಿಡ್ತಾ ಇದೆ. ಇನ್ನೂ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿಲ್ಲ. ಅದು ನಂದಿ ಬೆಟ್ಟ ಸಂಪೂರ್ಣವಾಗಿ ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಅಚ್ಚುಕಟ್ಟಾಗಿ ಉತ್ತಮವಾದಂಥ ಗುಣಮಟ್ಟದಿಂದ ರಸ್ತೆಯನ್ನು ಮಾಡಿಲ್ಲ, ಅರ್ಧಂಬರ್ಧ ಮಾಡಿದಿರ. ಆದರೆ ಈಗ ಅರ್ಧಂಬರ್ಧ ಮಾಡಿ ಸಂಚಾರಕ್ಕೆ ನೀವು ಅನುವು ಮಾಡಿಕೊಟ್ಟಿದ್ದೀರಲ್ಲ, ಚಾಮುಂಡಮ್ಮನ ಭಕ್ತರ ಮೇಲೆ ಮತ್ತು ಪ್ರವಾಸಿಗರ ಮೇಲೆ ನಿಮ್ಮ ಪ್ರಯೋಗ ಈಗ ಏನು ನೀವು ನಂದಿ ಬೆಟ್ಟಕ್ಕೆ ಹೋಗೋಕ್ಕೆ ವಾಹನಗಳಿಗೆ ಅನುವು ಮಾಡಿಕೊಟ್ಟಿದ್ರಿ. ಈಗ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು. ಈಗ ವಿದೇಶದಿಂದ ಬರ್ತಾರೆ, ಎಲ್ಲ ದೊಡ್ಡ ದೊಡ್ಡ ಟೂರಿಸ್ಟ್ ಬಸ್ಗಳೆಲ್ಲ ಬರ್ತವೆ, ದೊಡ್ಡ ಲೈಲ್ಯಾಂಡ್ ಗಾಡಿಗಳೆಲ್ಲ ಬರ್ತವೆ. ಏನಾದ್ರು ಅಕ್ಕಪಕ್ಕ ಆ ಕಡೆ ಒಂದು ಈ ಕಡೆ ಒಂದು ಬಸ್ಸು ಹೋಗೋಂಥ ಸಂದರ್ಭದಲ್ಲಿ ಏನಾದ್ರು ಸೈಡ್ಗೆ ಹೋಗಿ ಏನಾದ್ರು ಅನಾಹುತ ಸಂಭವಿಸಿದ್ರೆ ಯಾರು ಹೊಣೆ? ಈ ರೀತಿ ಭಕ್ತರ ಮೇಲೆ ಮತ್ತು ಪ್ರಯಾಣಿಕರ ಮೇಲೆ ನೀವು ಪ್ರಯೋಗ ಮಾಡೋವಂಥ ಒಂದು ದುಸ್ಥಿತಿ ನಿಮಗೆ ಬಂದಿದೆ ಅಂದರೆ ನೀವು JCBನೋ ಈ ಬುಲ್ಡೋಜರಿನೋ, ಈಗ JCB ಅಲ್ಲಿ ಅಗ್ದಿದ್ದೀರಲ್ಲಪ್ಪ, ಚಾಮುಂಡಿ ಬೆಟ್ಟದ ಪಕ್ಕದಲ್ಲಿ ಅಗ್ದಿದ್ದೀರಲ್ಲಪ್ಪ, ಇದನ್ನೇ ಬಿಡೋರಿ JCBನ ಒಂದು 2 ರೌಂಡು ಏನು ಚೆನ್ನಾಗಿದೆಯೋ ಚೆನ್ನಾಗಿಲ್ವ ಅಂತ ಗೊತ್ತಾಗೋದಲ್ಲ. ಈ ಇಂಜಿನಿಯರ್ಗಳು ಏನು ಲದ್ದಿ ತಿಂತಾ ಇದ್ರೇನ್ರಿ? ಇಂಜಿನಿಯರ್ಗಳು ಯಾರು ಇದಕ್ಕೆ ಮುಂದಾಲತ್ತು, ಯಾರು ವಹಿಸ್ಕೊಂಡ್ರದು?